ಹಾಯ್, ವೆಲ್ಕಮ್ ಟು ಜ್ಞಾನ ನವೋದಯ ಅಕಾಡೆಮಿ. ಇಂದಿನ ವಿಡಿಯೋದಲ್ಲಿ ನಾವು 1 ರಿಂದ 100 ತನಕ 1 to 100 ಟೇಬಲ್ಸ್ ಅನ್ನ ಜಸ್ಟ್ 20 ಸೆಕೆಂಡ್ಸ್ ಅಲ್ಲಿ ಬರೆಯೋದು ಹೇಗೆ ಅಂತ ಹೇಳಿ ಕಲಿತಾ ಹೋಗೋಣ. ಹಾಗಾದ್ರೆ ಇದರಲ್ಲಿ 3 ಭಾಗ ಮಾಡಿದೀನಿ. ಫಸ್ಟ್ ಗೆ ನಂಬರ್ಸ್ ಎಂಡೆಡ್ ವಿತ್ 0, 0 ಇಂದ ಕೊನೆಗೊಳ್ಳುವ ಸಂಖ್ಯೆಗಳು. ಮೊದಲಿಗೆ ನಂಬರ್ಸ್ ಎಂಡೆಡ್ ವಿತ್ 0, 0 ಇಂದ ಕೊನೆಗೊಳ್ಳುವ ಸಂಖ್ಯೆಗಳು. ನೆಕ್ಸ್ಟ್ ನಂಬರ್ಸ್ ಎಂಡೆಡ್ ವಿತ್ 1, 1 ರಿಂದ ಕೊನೆಗೊಳ್ಳುವ ಸಂಖ್ಯೆಗಳು. ಅದು ಬಿಟ್ಟು ಬೇರೆ ಸಂಖ್ಯೆಗಳು. ಈ ಮೂರನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲಿಗೆ ನಂಬರ್ಸ್ ಎಂಡೆಡ್ ವಿತ್ 0, 0 ಇಂದ ಕೊನೆಗೊಳ್ಳುವ ಸಂಖ್ಯೆಗಳು ಅಂದ್ರೆ 10 ಆಗಿರಬಹುದು, 20 ಆಗಿರಬಹುದು, 50 ಆಗಿರಬಹುದು, 90 ಆಗಿರಬಹುದು, 120 ಆಗಿರಬಹುದು. ಯಾವುದೇ ಒಂದು ಸಂಖ್ಯೆಯನ್ನ 0 ಇಂದ ಕೊನೆಗೊಂಡಿದ್ರೆ ಅದನ್ನ ಬರೆಯೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ 10 ಅಂತ ಬರುತ್ತೆ, 20 ಬರುತ್ತೆ, 50 ನೋಡೋಣ. ಇಲ್ಲಿ 50 ಅಂತ ಒಂದು ಸಂಖ್ಯೆ ತಗೊಂಡಿದ್ದೇನೆ. ಇಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ 0 ಎಷ್ಟ ಇರ್ಲಿ, ಇಲ್ಲಿ 120 ಬಿಟ್ಟು 1200 ಇರ್ಲಿ, 12,000 ಇರ್ಲಿ, 0ಗಳನ್ನ ಬಿಟ್ಟು 0ಯ ನಂತರದಲ್ಲಿ ಒಂದು ಲೈನ್ ಹೇಳ್ಕೋಬೇಕು. ಓಕೆ, ಲೈನ್ ಹಾಕೊಂಡ್ಮೇಲೆ ಏನ್ ಮಾಡ್ಬೇಕು, ಇಲ್ಲಿ 5 ಆಗುತ್ತೆ, 5 ಟೇಬಲ್ಸ್ ಬರೀಬೇಕು. 5 1s are 5, 5 2s are 10, 15, 20, 25, 30, 35, 40, 45, 50. ಓಕೆ, ಈ ನಂಬರ್ಸ್ ಬರ್ದಾದ್ಮೇಲೆ ನೆಕ್ಸ್ಟ್ ಇಲ್ಲಿ 0 ಬರೀತಾ ಹೋದ್ರೆ ನಮ್ಮ ಟೇಬಲ್ಸ್ ಫಿನಿಶ್. 0 1 0 ಇದ್ರೆ ಒಂದೊಂದು 0, ಎಲ್ಲದಕ್ಕೂ ಒಂದೊಂದು 0 ಇಟ್ಕೊಂತ ಹೋದ್ರೆ ನಮಗೆ ಇಲ್ಲಿ 50 ಟೇಬಲ್ಸ್ ಬಂತು. 50 1s are 50, 52s are 100, 53s are 150. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಅದೇ ರೀತಿ 90 9 ಟೇಬಲ್ ಮತ್ತೆ 0 ನ ಬರೀಬೇಕು. 9 ಟೇಬಲ್ ಕೂಡ ಬರೆಯೋಕೊಂಡ್ ಟ್ರಿಕ್ಸ್ ಇದೆ, ಆಯ್ತಾ? ಅದ ಹೇಗೆ ಸರ್? 9 ಟೇಬಲ್ ಬರೀಬೇಕು ಅಂದ್ರೆ ಫಸ್ಟ್ 0 1 2 3 4 5 6 7 8 9 ತನಕ ಬರ್ಕೋಬೇಕು. ಓಕೆ, 9 ಟೇಬಲ್ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಕೆಳಗಡೆಯಿಂದ 0 1 2 3 4 5 6 7 8 9 ಇದು 9 ಟೇಬಲ್ ಆಯ್ತು. ನಂತರದಲ್ಲಿ ನನಗೆ 90 ಟೇಬಲ್ ಬೇಕಲ್ವಾ? ನಂತರದಲ್ಲಿ 0 0 0 0 ಬರೀತಾ ಹೋದ್ರೆ ನನಗೆ 90 ಟೇಬಲ್ ಬಂತು. ಇದು 90 ಟೇಬಲ್. ಓಕೆ ಸರ್, ಅದೇ ರೀತಿ 1200 ಟೇಬಲ್ ಬರಿಬೇಕು. 1200 ಅಂತ ನೋಡಕ್ಕೆ ದೊಡ್ಡದು ಕಾಣಿಸುತ್ತೆ, ಆದ್ರೆ ಇಲ್ಲಿ ನಾವು 0ಗಳನ್ನ ಬಿಟ್ಟು ನೋಡಿದ್ರೆ 12 ಮಾತ್ರ ಉಳಿತು. 12 ಟೇಬಲ್ ಬರ್ಕೋಬೇಕು. ಟೇಬಲ್ ಬರೆದ ನಂತರದಲ್ಲಿ ಇಲ್ಲಿ ಎಷ್ಟು ಝೀರೋಸ್ ಇದಾವೆ ಆ ಝೀರೋಸ್ ನ ಪಕ್ಕದಲ್ಲಿ ಬರ್ಕೋಬೇಕು. ಇದು 1200 ಟೇಬಲ್. ಓಕೆ ಸರ್, 0 ಇಂದ ಅರ್ಥ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ನಂಬರ್ಸ್ ಎಂಡೆಡ್ ವಿತ್ 1, 1 ರಿಂದ ಕೊನೆಗೊಳ್ಳುವ ಸಂಖ್ಯೆಗಳು ಅಂದ್ರೆ ಯಾವ್ದು ಸರ್? 21 ಆಗಿರಬಹುದು, 31 ಆಗಿರಬಹುದು, 41 ಆಗಿರಬಹುದು, 51 ಆಗಿರಬಹುದು, 101 ಆಗಿರಬಹುದು, 121 ಆಗಿರಬಹುದು, 191 ಆಗಿರಬಹುದು. ಈ ತರ ಸಾಕಷ್ಟು ಸಂಖ್ಯೆಗಳು ಇರ್ಬೋದು. ಅಂದ್ರೆ ಕೊನೆಯಲ್ಲೇ 1 ಬಂದಿರ್ಬೇಕು. ಸರ್, ಕೊನೆಯಲ್ಲಿ 1 ಬಂದ್ರೆ ಯಾವ ತರ ಮಾಡೋದು? ಇಲ್ಲಿ ನಾನು 21 ತಗೊಂತೀನಿ. ಇಲ್ಲೂ ಫಸ್ಟ್ ಸ್ಟೆಪ್ ಸೇಮ್. ಫಸ್ಟಿಗೆ 0 ಆದ್ಮೇಲೆ ಲೈನ್ ಹಾಕ್ತಾ ಇದೀವಿ, ಇಲ್ಲಿ 1 ಆದ್ಮೇಲೆ ಲೈನ್ ಹಾಕ್ಬೇಕು. 2 ಟೇಬಲ್ ಮತ್ತೆ 1 ಟೇಬಲ್, ಅದು 1 2 3 ಅಂತ ಹೇಳ್ಬೋದು. 2 ಟೇಬಲ್ ಬರುತ್ತೆ ನಮಗೆ 2 4 6 8 10 12 14 16 18 20. ಆಮೇಲೆ 1 2 3 4 5 6 ಬರೀತಾ ಬರ್ಬೇಕು. ಓಕೆ, ಅಥವಾ 1 ಟೇಬಲ್ ಅಂತಾನು ಹೇಳ್ಬೋದು. 1 1s are 1, 1 2s are 2, ಅಥವಾ 3 4 5 6 7 8 9. ಇಲ್ಲಿ 10 ಬರೀಬೇಕಾದ್ರೆ ಇಲ್ಲಿ 0ಯನ್ನ ತೆಗಿಬೇಕು, ಇಲ್ಲಿ 10 ಬರೀಬೇಕು ಅಷ್ಟೇ, ಆಯ್ತಾ? ಅದೇ ರೀತಿ ಇಲ್ಲಿ 41 ತೋರಿಸ್ಲಾ, ಅಥವಾ 101 ತಗೊಳ್ಳೋಣ. 101 1 ಬಿಟ್ಟು ಒಂದು ಲೈನ್. 10 ಟೇಬಲ್ ಈಸಿಯಾಗಿ ಬರುತ್ತೆ ನಮಗೆ. 10 20 30 40 50 60 70 80 90 100. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು? 1 2 3 ಬರೀಬೇಕು ಸರ್.
1 2 3 4 5 6 7 8 9 10 ಗೆ ಲಾಸ್ಟಿಗೆ ಏನ್ ಮಾಡಬೇಕು, ಇಲ್ಲಿ ಕೊನೆಯಲ್ಲಿರುವ 0 ತೆಗಿಬೇಕು, 10 ಬರಿಬೇಕು. ಸೊ ಹಾಗಾದ್ರೆ 191 ತೋರಿಸ್ತೇನೆ. 191 ಬರೆಯೋದು ಹೇಗೆ, 19 ಟೇಬಲ್ ಬರೀಬೇಕು, ಆಮೇಲೆ 1 2 3 ಬರೀಬೇಕು. ಆಗ್ಲೇ 9 ತೋರಿಸ್ದೆ, 19 ತುಂಬಾ ಈಸಿ. 19 ಟೇಬಲ್ ಬರೆಯೋದು ಹೇಗೆ, ಸರಿ ಇಲ್ಲಿ ಆಡ್ ನಂಬರ್ಸ್ ಬರ್ಕೋಬೇಕು. 1 3 5 7 9 11 13 15 17 19 ಒಂದ್ ಬಿಟ್ ಬರಿತೀವಲ್ಲ, ಆಡ್ ನಂಬರ್ಸ್. ನಂತರದಲ್ಲಿ ಕೆಳಗಡೆಯಿಂದ 0 ಇಂದ ಮದ್ದು ಬರಿಬೇಕು. ಕಂಟಿನ್ಯೂ ನಂಬರ್, ಹೋಲ್ ನಂಬರ್ಸ್ 0 1 2 3 4 5 6 7 8 9. ಇದು 19 ಟೇಬಲ್ ಆಯ್ತು. ನಮಗೆ 191 ಟೇಬಲ್ ಬೇಕು. ನಂತರದಲ್ಲಿ 1 ಟೇಬಲ್ ಬರೀಬೇಕು, ಅಥವಾ 1 2 3 ಬರೀಬೇಕು. 1 2 3 4 5 6 7 8 9 10 ಬರಿಬೇಕಾದ್ರೆ ಲಾಸ್ಟ್ ಅಲ್ಲಿರೋ 0 1 ಮಾತ್ರ ತೆಗಿಬೇಕು, ಆಮೇಲೆ 10 ಅಂತ ಬರೀಬೇಕು. ಕೊನೆಯಲ್ಲಿ 1ರಿಂದ ಎಂಡ್ ಆಗೋ ಸಂಖ್ಯೆ ಬಂದ್ರೆ ಹೇಗೆ ಅಂತ ಗೊತ್ತಾಯ್ತು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಸರ್, ಇಲ್ಲಿ ಬೇರೆ ಬೇರೆ ಸಂಖ್ಯೆ ಬಂದ್ರೆ ಏನ್ ಮಾಡಬೇಕು. 32 ಒಂದು ಸಂಖ್ಯೆ ಇದೆ, 32 ಇಲ್ಲೂ ಸೇಮ್. ಫಸ್ಟ್ಗೆ ಲೈನ್ ಹಾಕೋಬೇಕು, 3 ಟೇಬಲ್ ಬರೀಬೇಕು, 2 ಟೇಬಲ್ಸ್ ಬರೀಬೇಕು. 3 1 3 3 2 6 3 ಟೇಬಲ್ ಬರೆದ ನಂತರದಲ್ಲಿ 2 ಟೇಬಲ್ಸ್ ಬರಿಬೇಕು. ಅಲ್ಲಿ 0 ಅಂದ್ರೆ 0 ಬರೀತಿದ್ವಿ, 1 2 3 ಬರೀತಿದ್ವಿ. ಇಲ್ಲಿ ಬೇರೆ ಸಂಖ್ಯೆ ಬಂದ್ರೆ ಆ ಸಂಖ್ಯೆಯ ಟೇಬಲ್ಸ್ ಕೂಡ ಬರಿಬೇಕು. 2 4 6 8 10 12 14 16 18 20. ಆ ನಂತರದಲ್ಲಿ ಇಲ್ಲಿ 10th ಪ್ಲೇಸ್ ಅಲ್ಲಿ ಇರುವ ಸಂಖ್ಯೆಗಳು ಅಂದ್ರೆ ಇಲ್ಲಿ 10ರ ಸ್ಥಾನದಲ್ಲಿ ಈ ಸೆಕೆಂಡ್ ನಂಬರ್ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ಸಂಖ್ಯೆಯಲ್ಲಿ ಇಲ್ಲಿ 10ರ ಸ್ಥಾನದಲ್ಲಿ ಬಂದಿರುವ ಸಂಖ್ಯೆ, ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ಸಂಖ್ಯೆ ಬೇಡ, ಯೂನಿಟ್ ಪ್ಲೇಸ್ ಅಲ್ಲಿ ಸಂಖ್ಯೆ ಬೇಡ. ಇಲ್ಲಿ 10th ಪ್ಲೇಸ್ ಅಲ್ಲಿ ಯಾವ ಸಂಖ್ಯೆನೂ ಇಲ್ಲ. ಜಸ್ಟ್ ಇಲ್ಲಿ 10th ಪ್ಲೇಸ್ ಅಲ್ಲಿ ಯಾವ್ದಾದ್ರು ಸಂಖ್ಯೆ ಬಂದ್ರೆ ಅದು ಹಿಂದಿನ ಸಂಖ್ಯೆಯ ಜೊತೆಗೆ ಕೂಡಬೇಕು. ಇದು ಒಂದು ಸ್ಟೆಪ್ ಎಕ್ಸ್ಟ್ರಾ ಆಯ್ತಾ. ಕೂಡ ಬರೆದ್ರೆ ನಮಗೆ ಉತ್ತರ ಬರುತ್ತೆ. ಹೇಗೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ 33 ಇದೆ, ಇಲ್ಲಿ 2 ಇದೆ, ಇಲ್ಲೇನು ಚೇಂಜ್ ಆಗಿಲ್ಲ, ಹಾಗೆ ಇದೆ. ಇಲ್ಲಿ 6 ಇದೆ, ಇಲ್ಲಿ 4 ಇದೆ, ಏನು ಚೇಂಜಸ್ ಆಗಿಲ್ಲ. 9 ಇದೆ, ಇಲ್ಲಿ 6 ಇದೆ, ಆದ್ರೆ ಇಲ್ಲಿ 12 ಇದೆ, ಇಲ್ಲಿ 8 ಇದೆ, ಇದು ಸೇಮ್. ಆದ್ರೆ ಇಲ್ಲಿ ಬಂದಾಗ 15 ಇದೆ, ಇಲ್ಲಿ ಒಂದು ಕ್ಯಾರಿ ಇದೆ, ಈ ಕಡೆ ಸೇರಿಸ್ಕೋಬೇಕು. 15 + 1 16. ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಯಾವ ಸಂಖ್ಯೆ ಇರುತ್ತೆ ಅದೇ ಸಂಖ್ಯೆ ಇರಬೇಕು ಆಯ್ತಾ. 18 + 1 19 ಆಯ್ತು, ಇಲ್ಲಿ 2. 21 + 1 22 ಆಯ್ತು, ಇಲ್ಲಿ 4. 24 + 1 25 ಆಯ್ತು, ಇಲ್ಲಿ 6 ಹಾಗೆ. 27 + 1 28 ಆಯ್ತು, 8 ಹಾಗೆ. 30 + 2 32 ಆಯ್ತು, 0 ಹಾಗೆ. ನೋಡಿ ಇದು 32 ಟೇಬಲ್. ನೀವೇನ್ ಮಾಡ್ತಿದ್ರಿ ಸರ್, ಇಲ್ಲಿ 32 + 32 + 32 ಸೇರಿಸ್ತಾ ಇದ್ರಿ, ಅಥವಾ ಇಲ್ಲಿ 32 × 5 ಅಂದ್ರೆ 32 5 ಟೈಮ್ಸ್ ಅಂದ್ರೆ 2ಗೆ ಒಂದ್ಸಲ 3ಗೆ ಒಂದ್ಸಲ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ರಿ. ಇದು ತುಂಬಾ ಈಸಿ ಮೆಥಡ್ ಆಯ್ತಾ. ಇದ್ರಲ್ಲಿ ಮತ್ತೊಂದು ಯಾವ್ದಾದ್ರು ಮಾಡೋಣ. 43 ಅಥವಾ 19 ತೋರಿಸ್ತೀನಿ, 9 ತೋರಿಸ್ತೀನಿ. 43 4 ಟೇಬಲ್ ಬರೀಬೇಕು, 3 ಟೇಬಲ್ ಬರೀಬೇಕು. ಅದೇ ರೀತಿ 3 ಟೇಬಲ್ ಬರೀಬೇಕು. ಆ ನಂತರದಲ್ಲಿ ಇಲ್ಲಿ 10th ಪ್ಲೇಸ್ ಅಲ್ಲಿ ಬಂದಿರುವ ಅಂಕಿಗಳು ಮಾತ್ರ ಇಲ್ಲಿ ಪಕ್ಕದವ್ರ ಜೊತೆಗೆ ಸೇರಿಸ್ಬೇಕು. ಉಳಿದವು ಏನು ಮಾಡಂಗಿಲ್ಲ, ಏನಿದಾವ್ ಹಂಗೆ ಬರೀಬೇಕು ಅಷ್ಟೇ. ಇಲ್ಲಿ 4 ಇದೆ, 3 ಇದೆ, 43. 8 ಇದೆ, 6 ಇದೆ, 86. 129. 16 + 1 17 2. 20 + 1 21 5. 40. 24 + 1 25. 8.
28 plus 2 30 ಇಲ್ಲಿ 1, 32 plus 2 34 ಇಲ್ಲಿ 4, 36 plus 2 38 ಇಲ್ಲಿ 7, 40 plus 3 43 ಇಲ್ಲಿ 0. ಓಕೆ, ಇಲ್ಲಿ ನಾನು ಯಾವುದಾದ್ರೂ ಸಂಖ್ಯೆ ಕೊಡ್ಲಿ ಎಲ್ಲ ಸಂಖ್ಯೆಗಳನ್ನು ಬರೀಬಹುದು. ಓಕೆ, ನಿಮಗೆ ಇಲ್ಲಿ 195 ಇದೆ ಮತ್ತೆ 193 ಇದೆ. ಈ ಎರಡು ಕೂಡ ಹೋಮ್ವರ್ಕ್ ಮಾಡಿ, ಸಾಧ್ಯ ಆದ್ರೆ ನಿಮ್ಮ ಹೆಸರಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇರೆ ಯಾವ್ದು ಸಂಖ್ಯೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೂ ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ಇನ್ನೊಂದು ಬೇರೆ ವಿಡಿಯೋ ಮಾಡಿ ತೋರಿಸ್ತೇನೆ. ಎಲ್ಲಾ ನೀವು 1 ರಿಂದ 100 ಅಲ್ಲ 200 ತನಕ ತಗೊಂಡ್ರು ಕೂಡ 300 ತನಕ ತಗೊಂಡ್ರು ಕೂಡ ಸಂಖ್ಯೆಗಳು ನೀವು ಈ ತರ ಲೈನ್ ಹಾಕೊಂಡು ಯಾವ ಕಡೆ ಈಸಿ ಇರುತ್ತೆ ಆ ಸಂಖ್ಯೆ ತಗೊಂಡು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ಬಹುದು. ಇವತ್ತಿನ ತರಗತಿ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದುವರೆಗೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಟ್ರಿಕ್ಸ್ ಬರ್ತಾ ಇರುತ್ತೆ, ಅಪ್ಡೇಟ್ಸ್ ಬರ್ತಿರುತ್ತೆ, ಬೇಗ ಸಿಗ್ಬೇಕು ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿದ ನಂತರದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇದೆಲ್ಲ ಆದಷ್ಟು ಬೇಗ ಸಿಗ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು, ಬಾಯ್ ಬಾಯ್.